ನಾವು ಹಳ್ಳಿಗರು, ಹಳ್ಳಿಯಿಂದನೇ ಇವತ್ತು ಜಗತ್ತಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದಾರಪ್ಪ ಅಂತಂದ್ರೆ ಅದು ಮುಖ್ಯವಾಗಿ ಹಳ್ಳಿಗರಿಂದ. ಇವತ್ತು ನೋಡಿ, ನಾನು ಈ ಮೈಕ್ ಇಟ್ಕೊಂಡಿನಲ್ಲ, ಇದು ನನ್ನ ಕೈಯಾಗ ಐತಪ್ಪ ಒಂದು ಎಲೆಕ್ಟ್ರಾನಿಕ್ ವಸ್ತು ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಹಳ್ಳಿ. ಯಾವ ರೀತಿ ಅಂತಂದ್ರೆ, ಇವತ್ತು ವಿದ್ಯುತ್ ಇಲ್ಲದೆ ಯಾವ ಒಂದು ಕೆಲಸನೂ ಆಗಲ್ಲ. ವಿದ್ಯುತ್ ಅನ್ನ ಕಂಡುಹಿಡಿದಂತ ವ್ಯಕ್ತಿ ನಿಮ್ಗೆಲ್ಲ ಗೊತ್ತಿದೆ, ಥಾಮಸ್ ಆಲ್ವಾ ಎಡಿಸನ್. ಅವನು ಒಬ್ಬ ಗ್ರಾಮದವನು. ಅವನು ಗ್ರಾಮದಲ್ಲಿ ಒಂದ್ಸಲ ಈಗ ಹೊರಗಡೆ ಬಹಿರ್ದೇಶಿಗೆ ಹೋಗಿರ್ತಾನೆ ಅಂದ್ರೆ ಚಮತಂಡಿರ್ತಿರಲ್ಲ, ನೀವು ನಗಬಾರ್ದು, ನಗಕ್ಕೆ ಅವಕಾಶ ಇಲ್ಲ, ಈ ವಿಷಯದ ಕೇಳ್ರಿ. ಅವಾಗ ಅವನ್ ಏನ್ ಮಾಡ್ತಾನೆ, ಅವ್ನು ಕುತ್ಕೊಂಡಾಗ ಮೇಲಕ್ಕೆ ನೋಡ್ತಾ ಇರ್ತಾನೆ ಈ ತರ. ಅದೇ ಅವನು ಸಿಟಿ ಅವನಾಗಿದ್ರೆ ಕಮಾಡೋದಿಲ್ಲ, ಒಳಗೆ 4 ಗೋಡೆ ಮಧ್ಯೆ ಕುಂತದ್ದು, ಅವನಿಗೆ ಡೋರ್ ಕಾಣ್ತಿತ್ತು, ಮೇಲೆ ಟಾಪ್ ಕಾಣ್ತಿತ್ತು. ನೋಡ್ರಿ, ಪರಿಕಲ್ಪನೆಗಳು ಯಾವ ರೀತಿ ಮನುಷ್ಯನಲ್ಲಿ ಉದ್ಭವ ಆಗ್ತವೆ, ಅವನಲ್ಲಿ ಯಾವ ರೀತಿ ವಿಚಾರ ಬರ್ತದೆ ಅನ್ನೋದಕ್ಕೆ. ಅವನು ಮೇಲಕ್ಕೆ ನೋಡಿದಾಗ ಮಿಂಚು ಬರುತ್ತೆ, ಮೋಡಗಳ ನಡುವೆ ಘರ್ಷಣೆ ಉಂಟಾಗಿ ಮಿಂಚು ಬರುತ್ತೆ. ಅವಾಗಲೇ ಹುಟ್ಟಿದಂತ ಅವನಲ್ಲಿ ಒಂದು ಕಲ್ಪನೆ ಅಂದ್ರೆ ಇಲ್ಲಿ ಏನೋ ಒಂದು ಬೆಳಕಿನ ಶಕ್ತಿ ಇದೆ, ಇದನ್ನ ನಾನು ಕಂಡಿಡಿದು ಜಗತ್ತಿಗೆ ನಾನು ಸಾಧನೆಯನ್ನು ಮಾಡಬೇಕು ಅನ್ನೋದು ಅವನಲ್ಲಿ ಬೆಳೀತದೆ. ಇದು ಅವನು ಹಳ್ಳಿಗನಾಗಿ ಇದ್ರಿಂದ ಮಾತ್ರ ಸಾಧ್ಯ ಆಯ್ತು. ಹಾಗೆ ಪ್ರತಿಯೊಂದು ನೋಡ್ರಿ, ಇವತ್ತು ವಿಮಾನ ಕಂಡಿಡಿದ ರೈಟ್ ಸಹೋದರರು ಕೂಡ ಹಳ್ಳಿಯವರೇ. ಅದಕ್ಕೆ ನಾನು ಹಳ್ಳಿಯವರು ಅಂತ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಕೀಳರಿಮೆಯಿಂದ ನೀವು ತೆಗೆದುಹಾಕಿ ಹಳ್ಳಿಯವರಿಂದನೇ ಎಲ್ಲದು ಸಾಧ್ಯ ಅನ್ನೋದನ್ನ ನೀವು ಮನಗಾಣಬೇಕಾಗಿದೆ. ಆಮೇಲೆ ಹೆಚ್ಚು ನೀವು ಕಾಲೇಜು ಹೋದ್ಮೇಲೆ ಹೆಚ್ಚು ಸೌಜನ್ಯ ಮತ್ತು ಮಾನವೀಯ ಗುಣಗಳನ್ನ ಬೆಳೆಸ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ, ಇವತ್ತಿನ ಉಗ್ರಗಾಮಿ ಚಟುವಟಿಕೆ, ದೇಶಗಳ ನಡುವಿನ ಸಂಘರ್ಷಗಳು, ಒಟ್ಟು ಎಲ್ಲ ಉದಾಹರಣೆ, ಒಂದು ಸಣ್ಣ ಉದಾಹರಣೆ ಕಾಲೇಜಿನಲ್ಲಿ ನಡೀತಕ್ಕಂಥ ರ್ಯಾಗಿಂಗ್. ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನೋಡಿ ದಯವಿಟ್ಟು ಕೇಳಿ, ಇಲ್ಲಿ ಇಡೀ ಜಗತ್ತಿನಲ್ಲಿ 84 ಜೀವರಾಶಿಗಳಿವೆ. 84 ಲಕ್ಷ ಜೀವರಾಶಿಗಳು ಆಹಾರ ಸೇವಿಸ್ತವೆ. ಅವು ತಮ್ಮದೇ ಆದಂಥ ಚಟುವಟಿಕೆ, ಅವುಗಳಲ್ಲಿನ ಘರ್ಷಣೆ ಅದೆಲ್ಲ ಇರುತ್ತೆ. ಅವುಗಳಲ್ಲಿನ ಒಂದ್ ರೀತಿ ಹೊಡೆದಾಟ, ಹಿಂಸೆ ಇರುತ್ತೆ. ಆದ್ರೆ 84 ಲಕ್ಷ ಜೀವಿಗಳಲ್ಲಿ ಒಬ್ಬನು ಮನುಷ್ಯನನ್ನು ಹಿಂಸಿಸಿದಷ್ಟು ಬೇರೆ ಯಾವ ಪ್ರಾಣಿಯು ಹಿಂಸಿಸಲಾರದು ಅನ್ನೋದನ್ನ ಇವತ್ತಿನ ಕೆಲ ಘಟನೆಗಳಿಂದ ನಾವು ಕಾಣ್ತಾ ಇದೀವಿ. ಅದಕ್ಕೋಸ್ಕರ ನೀವು ಹೆಚ್ಚು ಮಾನವೀಯತೆ, ಸೌಜನ್ಯವನ್ನು ಅಳವಡಿಸಿಕೊಳ್ಳುವಂತ ವಿದ್ಯಾರ್ಥಿಗಳಾಗಲಿ. ಇವನ್ನ ನೀವು ಕಾಲೇಜ್ ದಿನಗಳಲ್ಲಿ ಚರ್ಚೆ ಮಾಡಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನೀವು ಎಷ್ಟೋ ಜನ ಫಸ್ಟ್ ಕ್ಲಾಸು ರ್ಯಾಂಕ್ ಬರಕಂತ ನೀವು ಟಾರ್ಗೆಟ್ ಇಟ್ಕೊಂಡಿರಿ. ಇನ್ನು ಕೆಲವರು ಎಲ್ಲ ನಾನು ಪಾಸ್ ಆಗ್ತಾ ಇಲ್ಲ ಅಂತಾನೂ ಇದ್ದೀರಿ. ನೀವು ಪಾಸ್ ಆಗ್ತಾ ಇಲ್ಲ ಅನ್ನೋ, ನಾನು ಫಸ್ಟ್ ಕ್ಲಾಸ್ ಅಂತ ಪ್ರಯತ್ನ ಮಾಡಿದ್ರೆ ಈ ಫಸ್ಟ್ ಕ್ಲಾಸ್ ಆಗಿ ಏನು ಕಾಲೇಜ್ ಹೋಗ್ತಾರಲ್ಲ ಅವ್ರ ಜೊತೆ ನೀವು ಪಾಸ್ ಆಗ್ತೀರ. ಅಂದ್ರೆ ಈ ಸ್ವರ್ಗಕ್ಕೆ ಹೂವಿನ ಜೊತೆ ನಾರು ಹೋಯ್ತಂತಾರಲ್ಲ, ಹಂಗೆ ಕೊನೆಯ ಪಕ್ಷ ಪಾಸ್ ಆಗಿ ನೀವು ಅವ್ರ ಜೊತೆ ಕಾಲೇಜ್ ಸೇರ್ತೀರಿ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಹೆಚ್ಚು ಈ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಆಕರ್ಷಿತರಾಗಬಾರ್ದು. ಕಾಲೇಜಿಗೆ ನೀವು ಪಾದಾರ್ಪಣೆ ಮಾಡಿದ ತಕ್ಷಣ ಟಚ್ ಸ್ಕ್ರೀನ್ ಮೊಬೈಲ್, ಬೇರೆ ಏನ್ ಚಿಂತೆ ಇಲ್ಲ, 24 ಗಂಟೆ ಇದೆ. ಅದೇ ನೋಡಿ, ಒಂದು ಬುಕ್ಕದ ಅಂಗಡಿ ಮುಂದೆ ಯಾವ ಜನ ಇರೋಲ್ಲ, ಅದೇ ಮೊಬೈಲ್ ಅಂಗಡಿ ಮುಂದೆ ನೋಡಿ ಸಾಕಷ್ಟು ರಾಶಿ ಜನ ಬುಕ್ಗಳನ್ನು ಕೇಳೋದೇ ಇಲ್ದಂಗೆ ಆಗ್ಬಿಟ್ರೆ. ಮೊಬೈಲ್ ಬಳಸ್ಬೇಡ್ರಿ ಅಂತಲ್ಲ, ಯಾವುದೇ ವಿಚಾರ ಎಷ್ಟಿರ್ಬೇಕು ಅಷ್ಟು. ಆಮೇಲೆ ಭಾಷಣ ಸತಿ ಗಡ ಮುಗಿಸ್ತೀನಿ, ಏನ್ ತಪ್ಪಿಕೊಬೇಡ್ರಿ. ಏನಪ್ಪಾ ಅಂತಂದ್ರೆ, ಈ ಭಾಷಣ ಅನ್ನೋದು ಈ ಅಡಿಗೆ ಬಳಸೋ ಉಪ್ಪು ಇದ್ದಾಗ ಅದು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ರುಚಿ, ಜಾಸ್ತಿ ಹಾಕಿದ್ರೆ ಹಾಕಿ ಕೊಡ್ತೀವಿ. ಎಲ್ಲ ವಿಚಾರಗಳು ಅಷ್ಟೇ, ಎಷ್ಟಿರ್ಬೇಕು ಅಷ್ಟು ಜಾಸ್ತಿ. ನೀವು ಹೆಚ್ಚು ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ನೀವು ದಾಸರಾಗದೆ ಒಳ್ಳೊಳ್ಳೆ ಸಾಹಿತ್ಯ ಕೃತಿಗಳು, ಕಾದಂಬರಿಗಳನ್ನು ಓದಿ ಒಳ್ಳೆಯ ವಿದ್ಯಾರ್ಥಿಗಳಾಗ್ರಿ ಅಂತ ಹೇಳ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.